ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈಗ ನೀನೇ ದಿಕ್ತೋಚ್ತಾ ಕೂತ್ಕೊಂಡ್ರೆ ಹೇಗಮ್ಮ? ಎಲ್ಲರೂ ಮುಖ ಸಪ್ಪೆ ಮಾಡ್ಕೊಂಡಿದ್ದಾರೆ. ಆಗಿದ್ದೆಲ್ಲ ಮರ್ತ್ಬಿಡಮ್ಮ. ಮಾತಾಡೋದು ತುಂಬ ಸುಲಭ ಅಮ್ಮ, ಆದರೆ ಮನಸ್ಸಿನ ವೇದನೆನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಮ್ಮ, ನೆಕ್ಲೆಸ್ ಕದ್ದಿದ್ದು ನಾವಲ್ಲ, ನಾವು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಗೋಡೆಗೆ ಹೊಡೆದಿರೋ ಮೊಳೆ ಸರಿಯಾಗಿಲ್ಲ ಅಂದರೆ ಕಿತ್ತು ಹಾಕ್ಬೋದು, ಆದರೆ ಕಲೆನ ಅಳಿಸೋಕ್ಕಾಗಲ್ಲ. ಆಗಿದ್ದಾಗೋಯ್ತಮ್ಮ. ನಮ್ಮೇಲಿನ ಆರೋಪ ನಿಜ ಆಗಲಿಲ್ಲ ಅನ್ನೋದೇ ಸಮಾಧಾನ ಅಲ್ವಾ? ಇನ್ನು ಎಷ್ಟೊತ್ತು ಅಂತ ಅದೇ ವಿಷಯನ ನೆನ್ಪು ಮಾಡ್ಕೊಂಡು ಕೊರ್ಗೋಕ್ಕಾಗುತ್ತೆ ಹೇಳು? ನಮ್ಮ ಹತ್ರ ಇರೋ ವಸ್ತುನ ಕಳ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ತರಬಹುದು, ಆದರೆ ಒಂದು ಸಲ ಮರ್ಯಾದೆ ಹೋಗ್ಬಿಟ್ರೆ ಅದು ಮತ್ತೆ ಬರಲ್ಲ ಅಮ್ಮ. ಸತ್ಯ ಯಾರ ಕಡೆ ಇದೆ ಅಂತ ತೂಕ ಮಾಡೋಷ್ಟು ತಾಳ್ಮೆ ಜನಕ್ಕಿರಲ್ಲ, ಆದರೆ ಮನಸ್ಸಿನಲ್ಲಿ ಆಗಿರೋ ಗಲಾಟೆ ಮಾತ್ರ ನೆನಪಲ್ಲಿ ಉಳಿದಿರುತ್ತೆ. ನಡೆದಿರೋ ವಿಷಯ ಎಲ್ಲ ಪ್ರಚಾರ ಆಗಿಬಿಟ್ರೆ ನಮ್ಮ ಆರ್ತಿನ ಮದುವೆ ಆಗೋಕ್ಕೆ ಯಾರು ಮುಂದೆ ಬರ್ತಾರೆ? ಆಪಾದನೆ ಸಾಬೀತಾಗದೇ ಇದ್ರು ನಮ್ಮಂಥ ಬಡವರ ಜೀವನ ಹಾಳಾಗೋಕ್ಕೆ ಒಂದು ಆರೋಪ ಸಾಕು ಕಣೆ. ಅಲ್ಲಿ ಏನಾಯ್ತು ಅಂತ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಸಾರಿಕಾ ಯಾಕೆ ನಮ್ಮನ್ನು ಸಿಗಾಕ್ಸೋಕೆ ನೋಡಿದ್ಲು? ಆಮೇಲೆ ಅವಳಾಗವಳೆ ಯಾಕೆ ಸೈಲೆಂಟ್ ಆದ್ಲು? ಅಮ್ಮ, ಅಲ್ಲೇನು ನಡೀತು ಅಂತ ನಿನ್ಗೊಬ್ಳಿಗೆ ಗೊತ್ತಿರೋದು. ಅಲ್ಲ ಪುಟ್ಟ, ನೀವಿಬ್ರು ಒಳಗಡೆ ಹೋಗಿ ಏನು ಮಾತಾಡಿದ್ರಿ? ಅಲ್ಲೇನು ನಡೀತು? ನೆಕ್ಲೆಸ್ ಕದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ಸಾರಿಕಾನೇ. ಸತ್ಯ ಏನು ಅಂದರೆ, ಮದುವೆ ಹಿಂದಿನ ದಿನ ರಾತ್ರಿ ಸಾರಿಕಾ ಅನುಮಾನಾಸ್ಪದವಾಗಿ ನಾವಿದ್ರ ಕಡೆ ಬಂದಿದ್ಲು. ಅದನ್ನು ಅದೃಷ್ಟವಶಾತ್ ವಿಕ್ರಾಂತ್ ನೋಡ್ದ. ಯಾರು ಇಲ್ದಿದ್ದಾಗ ಅವಳೊಬ್ಳೆ ರೂಮಿಗೆ ನುಗ್ಗಿದ್ದನ್ನ ನೋಡೋ ವಿಕ್ರಾಂತ್ ಸಾರಿಕಾ ನಡವಳಿಕೆಯಲ್ಲಿ ಅವನಿಗೆ ಡೌಟ್ ಬಂದು ಅವಳು ನೆಕ್ಲೆಸ್ ಕದ್ದಿದ್ದನ್ನ ಅವ್ನು ವಿಡಿಯೋ ಮಾಡ್ಕೊಂಡ. ಹಾಗಿದ್ರೆ ಯಾಕಕ್ಕ ವಿಕ್ರಾಂತ್ ಮೊದಲೇ ಹೇಳಲಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ನಡೆದಿದ್ದನ್ನ ನೋಡಿ ವಿಕ್ರಾಂತ್ಗೆ ಶಾಕ್ ಆಗಿತ್ತು. ಸಾರಿಕಾ ಯಾಕೆ ಹೀಗೆ ಮಾಡಿದ್ಲು ಅಂತ ಕನ್ಫ್ಯೂಷನಲ್ಲಿದ್ದರು. ಅವ್ರೇನಾದರೂ ಮೊದಲೇ ಈ ವಿಚಾರನ ಎಲ್ರಿಗೂ ತಿಳಿಸಿದಿದ್ರೆ ಎಂಥ ಮನೆಗೆ ಮಗಳನ್ನ ಕೊಡ್ತಿದ್ದೀವಿ ಅಂತ ಹೆಣ್ಣಿನ ಮನೆಯವರು ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇತ್ತು. ಈ ವಿಷಯ ನಿನ್ಗೆ ಯಾವಾಗ ಗೊತ್ತಾಯ್ತಕ್ಕ? ಪೊಲೀಸ್ ಬಂದಾಗ ನಾನು ವಿಕ್ರಾಂತ್ ಇದನ್ನೇ ಮಾತಾಡ್ತಾ ಇದ್ವಿ. ಅವರು ನಡೆದಿದ್ನೆಲ್ಲ ಹೇಳಿ ನನಗೆ ವಿಡಿಯೋ ತೋರಿಸಿದ್ರು. ನಾನು ಆ ವಿಡಿಯೋ ಹಿಡ್ಕೊಂಡು ಸಾರಿಕಂಗೆ ಬುದ್ಧಿ ಕಲಿಸ್ದೆ. ವಿಕ್ರಾಂತ್ ಇರಲಿಲ್ಲ ಅಂದಿದ್ರೆ ಸಾರಿಕಾ ನನ್ನ ಮೇಲೆ ಗೂಬೆ ಕೂರಿಸಿ ಸ್ಟೇಷನಿಗೆ ಕಳಿಸಿರೋಳು. ಇಷ್ಟೇ ನಡೆದಿತ್ತು. ಎಷ್ಟು ಒಳ್ಳೆಯವನಲ್ವ ವಿಕ್ರಾಂತು. ದೇವ್ರ ಥರ ಬಂದು ನಮ್ಮನ್ನೆಲ್ಲ ಕಾಪಾಡಿಬಿಟ್ಟ. ಎದುರುಗಡೆ ಹುಡುಗಾಟ ಆಡಿದ್ರು ತುಂಬ ಒಳ್ಳೆಯವರು. ನಾನು ಅವತ್ತೇ ಹೇಳಿರ್ಲಿಲ್ವಮ್ಮ, ನಾವು ಯಾರಿಗೂ ಮೋಸ ಮಾಡಿಲ್ಲ, ದೇವ್ರು ನಮ್ಗೊಂದು ದಾರಿ ತೋರಿಸ್ತಾನೆ ಅಂತ. ಹೌದು, ದೇವರು ಆ ಹುಡುಗನ ರೂಪದಲ್ಲಿ ಬಂದ. ಈ ಕಾಲದಲ್ಲಿ ಇಂಥ ಹುಡುಗರು ತುಂಬ ಅಪರೂಪ, ಅದರಲ್ಲೂ ಶ್ರೀಮಂತರ ಮನೇಲಂತೂ ಸಾಧ್ಯನೇ ಇಲ್ಲ. ಇವನಿಂದಾಗಿ ನಮ್ಮನೆ ಮಾನ ಮರ್ಯಾದೆ ಇವತ್ತು ಉಳಿತು ಅಲ್ವಾ ಆರ್ತಿ? ಹೌದಮ್ಮ. ಹೌದಮ್ಮ, ನಾವಷ್ಟೆಲ್ಲ ಬೈದ್ರು ಅವ್ರು ಒಂದ್ ಮಾತು ವಾಪಸ್ ಆಡ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅಲ್ವಾ ಅಕ್ಕ? ಹುಡುಗ ಹಾಗಿದ್ದಾನೆ ಅಂದರೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ಕಾರಣ ಆಗಿರ್ತಾರೆ. ಅವರು ಮಗನ್ ಬೆಳೆಸಿರೋ ರೀತಿಗೆ ನಾವು ಮೆಚ್ಚುಗೆ ಕೊಡಬೇಕು. ಸಾಕು, ಸುಮ್ಮನೆ ಇರ್ರಿ. ಅವ್ರು ದೊಡ್ಡ ಹುಡುಗನ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಕೊಟ್ಟಿರೋ ಸಂಸ್ಕಾರ ಎಂಥದ್ದು ಅಂತ? ಬಿದ್ದವ್ರ ತಲೆ ಮೇಲೆ ಕೈಗೊಂದು ಕಲ್ಲು ಅನ್ನೋ ಹಾಗೆ ಅವನು ಆ ಸಾರಿಕಾ ಜೊತೆ ಸೇರ್ಕೊಂಡು ಅವಳು ಹೇಳಿದ್ದಕ್ಕೆಲ್ಲ ಸೊಪ್ಪು ಹಾಕ್ತಿದ್ದ. ದೊಡ್ಡ ಗೂಬೆ ಅದು, ಶುಂಠಿ ಶಂಕರ. ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಕ್ ಬಂದ್ಬಿಡ್ತಾನೆ, ಅವಿವೇಕಿ. ಹೋಗ್ಲಿ ಬಿಡು ಪರಿ,
ನಮಗೆ ಕೆಟ್ಟದ್ದು ಮಾಡೋರನ್ನ ಮರೆತು ಒಳ್ಳೇದು ಮಾಡೋರನ್ನ ನೆನೆಸ್ಕೋಬೇಕು. ಆಯ್ತಾಯ್ತು. ಅಮ್ಮ, ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನೂ ಪ್ರಯೋಜನ ಇಲ್ಲ. ನಾಳೆ ತುಂಬ ಆರ್ಡ್ರುಗಳಿವೆ. ಬಾ ಅದ್ರ ಕೆಲಸ ನೋಡೋಣ. ನಮ್ಮವರೇ ನಮಗೆ ಹಿತಶತ್ರುಗಳಾದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿಂಗೆ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಡಿ, ನನ್ನ ಸರಿ ಹೋಗ್ತೀನಿ ನಾನು. ಫೋನ್ ಹೊಡ್ಕೊತಾ ಇದೆ, ಹೋಗಿ ನೋಡು. ಹಲೋ. ಹಲೋ ಮಂಜು, ನಾನು ಪದ್ಮ ಮಾತಾಡ್ತಿರೋದು. ಸ್ವಲ್ಪ ಪರಿಗೆ ಫೋನ್ ಕೊಡ್ತೀರಾ? ಹಾಂ, ಕೊಟ್ಟೆ. ದೊಡ್ಡಮ್ಮ ಫೋನ್ ಮಾಡಿದ್ದಾರೆ, ಅಮ್ಮನ ಜೊತೆ ಮಾತಾಡಬೇಕಂತೆ. ಅಮ್ಮ, ನಿಂಗೆ ಫೋನು. ಯಾರು? ಅದಕ್ಕೆ ಫೋನ್ ಮಾಡಿದ್ದಾರೆ ಪ್ರೀ, ತಗೋ ಮಾತಾಡೋ. ಆಗ್ಬಾರ್ದೆಲ್ಲ ಆಗೋದ್ಮೇಲೆ ಏನಕ್ಕಂತೆ ಮತ್ತೆ ಫೋನ್ ಮಾಡ್ತಿದ್ದಾರೆ? ಮಾತಾಡೋಕ್ಕೇನಿಲ್ಲ ಅಂತ ಹೇಳಿ. ಏನು ಇವಳು? ಅಮ್ಮ, ಅವ್ರು ಫೋನಲ್ಲಿದ್ದಾರೆ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳಲ್ವಾ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು. ಮನ್ಸಲ್ಲಿರೋ ಮಾತನ್ನ ಮನ್ಸಲ್ಲೇ ಇಟ್ಕೊಂಡು ಕೊರಗಕ್ಕಾಗಲ್ಲ. ಅವ್ರ ಹತ್ರ ಇನ್ನೂ ಮಾತಾಡೋದೇನು ಉಳಿದಿಲ್ಲ ನನಗೆ. ಅದಕ್ಕೆ ಮತ್ತೆ ಫೋನ್ ಮಾಡಿದಾರೋ ಏನೋ, ಒಂದ್ಸಲ ಮಾತಾಡ್ಬಿಡು. ದೇವರಾಣೆ ಪರಿ, ನನಗೆ ಏನೂ ಗೊತ್ತಿರಲಿಲ್ಲ ಕಣೆ. ಒಂದ್ಸಲ ಫೋನ್ ತಗೊಳ್ಳೆ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೆ ಪರಿ. ಹಲೋ ಹಲೋ ಪರಿ, ನಾನು ಕಣೆ ಪದ್ಮ. ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳೆ. ಕಾದಿರೋ ಎಣ್ಣೆಗೆ ಉಪ್ಪು ಹಾಕಿದ್ರೆ ಅದು ಸಿಡಿದೇ ಸಿಡಿಯತ್ತಕ್ಕ. ನಿಮ್ಮ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಹೊಂದಾಣಿಕೆ ಆಗಲ್ಲ. ದಯವಿಟ್ಟು ಇನ್ಮೇಲೆ ನನಗೆ ಫೋನ್ ಮಾಡಿ ತೊಂದರೆ ಕೊಡಬೇಡ. ಯಾಕೆ ಪರಿ ಹೀಗೆ ಮಾಡಿದೆ? ವಿಷಯ ಏನು ಅಂತ ಕೇಳೋದಲ್ವಾ? ನನಗೆ ಯಾರ ಅನುಕಂಪನೂ ಬೇಕಾಗಿಲ್ಲ. ಅಷ್ಟು ಜನಗಳ ಮುಂದೆ ಮರ್ಯಾದೆ ತೆಗೆದು ಈಗ ಫೋನ್ ಮಾಡಿ ಸಮಾಧಾನ ಮಾಡ್ತಿದ್ದಾಳ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಬೇಕಾಗಿಲ್ಲ, ಇದು ಸರಿ ಹೋಗಲ್ಲ ಸಂಬಂಧ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.